ಹೆಂಗಿತ್ತು ಸರ್ವಜ್ಞ ಅವರೇ? ಚೆನ್ನಾಗಿದೆ ಮೇಡಮ್. ಯಾವುದು ಜೀವ ವೀಣೆ ಹಾಡಿದ್ ಚೆನ್ನಾಗಿತ್ತಾ? ವೆರಿ ಗುಡ್. ಮೊನ್ನೆ ಅಂತೂ ಚಂದಕ್ಕಿಂತ ಚಂದ ಅಂತ ಹೇಳಿ ಅವ್ರನ್ನ ನೋಡಿ ಹಾಡಿದ್ದು. ಇವತ್ತು ಅಕ್ಷತ ಅವ್ರನ್ನ ನೋಡಿ ಹಾಡಿದ್ದು. ನೋಡಿ ಇದು ಹೆಂಗಿತ್ತು ಅಂದ್ರೆ ಗುರುಗಳೇ, ಇದು ಟೀಚರು ಸ್ಟೂಡೆಂಟ್ ತರ ಇತ್ತು. ಅವ್ರು ಹಾಡು ಹೇಳ್ಕೊಡೋ ತರ ಇತ್ತು. ಇವನು ಓಕೆ ಅಂತ ಹಾಡ್ತಾ ಇದ್ರು. ಬಟ್ ನಿಮ್ಮಿಬ್ರ ಹಾಡು ಜಡ್ಜಸ್ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಕೇಳೋಣ. ಓಕೆ ಅಕ್ಷತಾ, ವಿಪಿ ಸರ್. ಒಂದು ಸುಂದರವಾದ ಕವನವನ್ನ ಎರಡು ಸುಂದರವಾದ ಕಂಠಗಳಿಂದ ಕೇಳಿದೆ ಅಂತ ಮಾತ್ರ ಖಂಡಿತವಾಗಿ ಹೇಳಬಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಸರ್ವಜ್ಞ ಅವರ ಗಾಯನದಲ್ಲಿ ನಾನು 3 ವಾರದ ಕಾಲಾವಕಾಶ ನಿಮಗೆ ಕೊಟ್ಟಿದ್ದೆ. ಭಯಭೀತರಾಗಿ ನೀವು ನಿಂತಾಗ 3 ವಾರದಲ್ಲಿ ಹೊರಗೆ ಬರಬೇಕು ಅಂತ. ಡಿಬೇಟ್ ಅಲ್ಲಿ ಮೇಡಮ್ ನಿಮ್ಮನ್ನು ನೋಡಿ ಹಾಡ್ತಾನೆ, ಇವ್ರು ಮನುಷ್ಯರು ಹೇಳ್ದಂಗೆ ಅವ್ರು ಹಾಡ್ತಾನೆ ಇದಾರೆ ಡಿಬೇಟ್. ನೀನು ಏನೋ ಮುಜುಗರ, ಏನೋ ಸಂಕೋಚ, ಜೀವ ವೀಣೆಯೂ ನೀನೇ ಕಣಮ್ಮ, ಹಂಗೆ ಏನೋ ಮುಜುಗರ, ಏನೋ ಇದು. ಆದ್ರೆ ಮುಜುಗರದ ಹಾಡಿನಲ್ಲೂ ಒಂದು ಸಡಗರ ಇದೆ ಕಣ. ನಿನ್ನ ಹಾಡಿನಲ್ಲಿ ಏನೋ ಇದೆ, ಅದರಲ್ಲಿ ಏನೋ ಕಮ್ಮಿನೂ ಇದೆ, ಆದ್ರೆ ಏನೋ ಜಾಸ್ತಿನೂ ಇದೆ. ಅದು ಜಾಸ್ತಿನ ಚೆನ್ನಾಗಿ ಬೆಳೆಸ್ಬೇಕು, ಆ ಕಮ್ಮಿನ ನಾವು ಹೊರಗೆ ತೆಗೆದು ಅದಕ್ಕೊಂದು ಟ್ರೀಟ್ ಮಾಡ್ಕೊಡ್ಬೇಕು. ಅದು ಮಾಡುವ. ಮೇಡಮ್ ಚೆನ್ನಾಗಿ ಹಾಡಿದ್ರಿ. ನೀವು ಸ್ವಲ್ಪ ಭಯಭೀತರಾಗಿದ್ರಿ, ಆದ್ರೂ ಕೂಡ ಒಂದು ಆನೆಸ್ಟ್ ಪ್ರೆಸೆಂಟೇಷನ್ ಆಫ್ ದಿಸ್ ಬ್ಯೂಟಿಫುಲ್ ಸಾಂಗ್. ಥ್ಯಾಂಕ್ ಯು ವಿಪಿ ಸರ್. ಗುರುಗಳೇ, ಎಸ್ಪೆಷಲಿ ಸರ್ವಜ್ಞ ಹಾಡ್ತಿರ್ಬೇಕಾದ್ರೆ ಒಂದು ಭಕ್ತಿ ರಸ ಇತ್ತು ಅದರಲ್ಲಿ. ಅಂದರೆ ನೀವು ಕಲ್ತಿರೋ ಹಾಡುಗಳು ಆಗಿರ್ಬೋದು, ನಿಮ್ಮ ಚಟುವಟಿಕೆಗಳಾಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಬಾಡಿ ಲ್ಯಾಂಗ್ವೇಜ್ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಹಾಡು, ಈ ಸ್ಪರ್ಧೆ, ಇಲ್ಲಿ ಬೇಕಾಗಿರುವಂತಹ ವಿಷಯಗಳು ಅಂತ ತಗೊಂಡಾಗ ಒಂದು ಕಾಂಟ್ರಾಸ್ಟ್ ಇದೆ. ನೀವು ಬೆಳೆದು ಬಂದಂತಹ ರೀತಿ ಅಲ್ಲಿಂದ ನನ್ಗನ್ಸತ್ತೆ ಕೆಲವರು ಒಂಚೂರು ಈಚೆ ಬಂದು, ಈಗ ಕಿರಣ್ದು ಅವನದೇ ಒಂದು ಚಿಕ್ಕ ಸಮಸ್ಯೆ ಇದೆ, ಈಗ ಸರ್ವಜ್ಞದ್ದು ಬೇರೆ ಥರ ಇದೆ. ಎಸ್ಪೆಷಲಿ ಇಂತಹ ಹಾಡುಗಳೆಲ್ಲ ತಗೊಂಡಾಗ ಇನ್ನಷ್ಟು ಅದರಲ್ಲಿ ನಮಗೆ ಕಮಿಟ್ಮೆಂಟು ಮತ್ತೆ ಒಂದು ಸೊಗಡು ಬೇಕಾಗತ್ತೆ. ಒಳ್ಳೆ ಹಾಡು, ಯಾಕೆಂದ್ರೆ ನೀವು ಈ ಹಾಡು ಸೆಲೆಕ್ಟ್ ಮಾಡಿದ್ರಿಂದ ನಮ್ಗೆ ಇನ್ನಷ್ಟು ಅನುಕೂಲ ಆಯ್ತು ಅದನ್ನ ಹೇಳೋದಕ್ಕೆ. ಅದ್ರ ಕಡೆ ಡೆಫಿನೆಟ್ಲಿ ಸ್ವಲ್ಪ ಗಮನ ಬೇಕು. ಫಸ್ಟ್ ಸ್ಟೇಜಸ್ ಅಲ್ಲಿ ಓಕೆ, ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಇನ್ನಷ್ಟು ಆ ಶೈಲಿಗಳೇನಿದೆ ಅದನ್ನ ಕಲೀಲೇಬೇಕಾಗತ್ತೆ. ಓಕೆ, ಆಲ್ ದಿ ಬೆಸ್ಟ್. ಈ ನಿರಾಶೆ ಹತಾಶೆ ಬಿಟ್ಟಾಕಿದ್ರೆ ಈ ಭಾವಗೀತೆ ಹೇಗೆ ಹಾಡಬೇಕು ಅಂತ ನಿನಗೆ ಗೊತ್ತಾಗುತ್ತೆ. ಅಕ್ಕಯ್ಯ, ನೀನು ಅವನಿಗೆ ಭಾಳ ಡೈರೆಕ್ಷನ್ ಕೊಟ್ಕೊಂಡು ಆಡ್ತಾ ಇದ್ದೆ, ಚೆನ್ನಾಗಿತ್ತು. ನೀನು ಹಿಂಗೆ ಅನ್ನಕ್ಕೂ ಅವನು ನೀನು ರೇಖಾ ಅಲ್ಲ ಅನ್ನಕ್ಕೂ. ಹೌದು, ಫಿನಾಲೆ ಹತ್ರ ಹೋಗ್ತಿದ್ದಂಗೆ ನಮ್ಮ ಗ್ರ್ಯಾಂಡ್ ಪಾ ಅವತ್ತು ಮಾತಾಡಿದ್ವಲ್ಲ, ಅವ್ರ ಮೇಲೆ ಒಂದು ಒಳ್ಳೆ ಮಾಸ್ ಸಾಂಗ್ ಮಾಡು. ಊರುಗೋಲು ಬೇಕು ನಮಗೆ, ಊರುಗೋಲು ಬೇಕು ನಮಗೆ, ಊರುಗೋಲು ಇದೇ ನಮ್ ತಾವ ಟಮಟೆ ಡೋಲು ಕೋಲು. ಇದೆ ನಮ್ ತಾವ ಟಮಟೆ ಡೋಲು ಕೋಲು. ಇದನ್ನ ನೀನು ಟ್ಯೂನ್ ಮಾಡ್ಕೊಂಡು ತರ್ತೀಯ. ಮಿಕ್ಕಿದ ಚರಣ ಎಲ್ಲ ನಾನು ನಿನಗೆ ವಾಟ್ಸಪ್ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಈಗ ನಿಮಗೆ ರೆಸ್ಟ್. ಗೋ ಫಾರ್ ನಂಬರ್ಸ್. ಥ್ಯಾಂಕ್ ಯು ಮಹಾಗುರುಗಳೇ. ಸರ್ವಜ್ಞ ಹಾಗೂ ಅಕ್ಷತಾ ಅವರು ಇಬ್ರು ಡ್ಯೂಯೆಟ್ ಹಾಡಿದ್ರು ಕೂಡ ಸ್ಕೋರ್ಸ್ ಮಾತ್ರ ಇಂಡಿವಿಜುವಲ್ ಆಗಿರುತ್ತೆ. ಸೊ ಮೊದಲನೇದಾಗಿ ಅಕ್ಷತಾ ಅವರ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90. ಈಗ ಸರ್ವಜ್ಞ ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 92. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಕೃಷ್ಣನನ್ನ ಸಿಕ್ಕಾಪಟ್ಟೆ ಇಷ್ಟಪಡುವಂತ ಕಲಿಯುಗದ ರಾಧೆ, ಉಡುಪಿಯ ವಿಶ್ವತಾ ಭಟ್. ಅನು, ಈ ಸರಿ ನಮ್ಮ ಆರ್ಕೆಸ್ಟ್ರಾದಲ್ಲಿ ದೊಡ್ಡ ಕಳೆ ನಮ್ಮ ಅರುಣ್. ಒಂದು ಕಮಾಂಡ್ ಬಂದ್ಬಿಟ್ಟಿದೆ ಆರ್ಕೆಸ್ಟ್ರಾ. ಆಚಾರ್ಯ ತಪ್ಪು ತಿಳ್ಕೊಬೇಡಿ, ಮೊದಲಿಂದಲೂ ಆತ ದೂರದಲ್ಲಿ ಲೀಡರ್ ಆಗಿದ್ದ, ಇವತ್ತು ಪ್ರತ್ಯಕ್ಷವಾಗಿ ಲೀಡರ್ ಆಗಿದ್ದಾನೆ. ಅದಕ್ಕಿಂತಲೂ ಖಚಿತವಾಗಿ ನುಡಿಸೋರೊಬ್ಬರು ಲೀಡರ್ ಆದರೆ ಆ ಗೋಷ್ಠಿಗೆ ವ್ಯಾಲ್ಯೂ ಜಾಸ್ತಿ. ಆತನಿಗೆ ಏನು ಕೇಳಿದ್ರು ನುಡಿಸ್ತಾನೆ. ಸಿಂಪಲ್ಲಾಗಿ ನುಡಿಸ್ತಾನೆ, ಜಂಗಲಾಗಿ ನುಡಿಸ್ತಾನೆ. ಬೇಕಾದ್ರೆ ನಿನ್ನ ಹಾಡಿನ ಧೈರ್ಯದಿಂದ ಅವರು ಎಲ್ಲ ಜ್ಞಾಪಕಕ್ಕೆ ಬಂದರು. ಸೊ ಈ ಹಾಡು ಬೇಂದ್ರೆ ಬರೆದಿದ್ದು ಯಾಕೆ ಗೊತ್ತಾ? ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಪತ್ರಿಕೆ ಬರಬೇಕು. ಅದು 2 ದಿವಸಕ್ಕೊಂದ್ಸರಿ ಬರೋದಂತೆ. ಅದಕ್ಕೆ ಅವರು
ಆ ಪತ್ರಿಕೆ ಬರ್ಲಿಲ್ವಲ್ಲ ಅಂತ ಇನ್ನೂ ಯಾಕ ಬರ್ಲಿಲ್ಲವ ಹುಬ್ಬಳ್ಳಿ ಅವ ವಾರದಾಗ 3 ಸಾರಿ ಬಂದು ಹೋಗವ ವಾ. ಆಮೇಲೆ ಅದನ್ನು ಬೇರೆ ಥರ ಬರೆದು ಆ್ಯಕ್ಚುಲಿ ಅದೊಂದು ದೇವದಾಸಿಯ ವಿರಹದ ಗೀತೆ. ಆ್ಯಕ್ಚುಲಿ ಅದನ್ನು ಯಾರು ಕೇಳಿದವರು ಎಕ್ಕದ್ದಿಸಿ ಮೇರ ದಿಲ್ಲೇ ಗಯಾ ಆ ಟ್ಯೂನ್ ಬಂತಲ್ಲ, ಆ ಟ್ಯೂನ್ಗೆ ಈ ಲಿರಿಕ್ ಆಗಿ ಜಡ್ದ್ಬಿಟ್ಟು ಈಗ ಇವಳು ಬಾಯಿಲ್ಲ ಅದು ಮಸಾಲ ಸಾಂಗ್ ಆಗ್ಬಿಟ್ಟಿದೆ. ಏನು ತಪ್ಪೇನಿಲ್ಲ, ಕಾಲಕ್ಕೆ ಎಲ್ಲವೂ ಬದಲಾಗುತ್ತೆ. ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮಹಾಗುರುಗಳೇ. ಸೊ ಜೂರಿ, ನಿಮ್ಮ ಸ್ಕೋರ್ಸ್ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 90.3. ಹಾರ್ಟ್ ಅನ್ನು ಅಡ್ಡದಲ್ಲಿ ಲವ್ ಅನ್ನು ಲಾಂಗ್ ಹಿಡಿದು ಡಾನ್ ಆಗಿ ಮೆರೆದಂತಹ ನಮ್ಮ ಕರುನಾಡಿನ ಚಕ್ರವರ್ತಿ ಶಿವಣ್ಣನ ಖಡಕ್ ಆಗಿ ಸಾಂಗ್ ಮೂಲಕ ಪರಿಚಯ ಮಾಡೋದಕ್ಕೆ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮೈಸೂರಿನ ಪ್ರಿಯಾ ಕೆವಿ. ಪ್ರಿಯಾ ಅವರೇ, ಶಿವಣ್ಣ ಅವರ ಹಾಡನ್ನ ಹಾಡಿದಿರ, ಹಾರ್ಟ್ ಅನ್ನು ಅಡ್ಡದಲ್ಲಿ ಹಾಡಿದಿರ. ನೀವು ಅಲ್ಲಿ 6 ಹೊಡೆದ್ರ ಅಥವಾ 4 ಹೊಡೆದ್ರ ಅನ್ನೋದನ್ನ ನಾವು ಜಡ್ಜಸ್ ಹೇಳ್ತಾರೆ. ವಿಪಿ ಸರ್. ಪ್ರಿಯಾ ಅವರೇ ಹೇಳಿ ಸರ್. ನೈಸ್, ಥ್ಯಾಂಕ್ ಯು ಸರ್. ಗುಡ್ ಪರ್ಫಾರ್ಮೆನ್ಸ್, ಥ್ಯಾಂಕ್ ಯು. ಕಮಿಂಗ್ ಟು ನದರ್ ಮೆಲೋಡಿ ಹೀರೋ. ಪ್ರಿಯಾ, ಹೇಳಿ ಸರ್. ಒಳ್ಳೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಗುಡ್. ಏನು ಕಾರಣ? ಸರ್ ಜ್ವರ ವಾಸಿಯಾಗಿದೆ ಸರ್. ಲಾಸ್ಟ್ ಹೌದಾ? ಎಪಿಸೋಡಲ್ಲಿ ಜ್ವರ ಇತ್ತು. ಓಕೆ, ನೈಸ್ ಸಿಂಗಿಂಗ್. ಇದನ್ನ ಸಾಕಷ್ಟು ಸಲ ಹೇಳಿದ್ದೀನಿ, ಆದ್ರೆ ಇನ್ನೊಂದ್ಸಲ ಕೂಡ ಮೂಲತಃ ಈ ಸಾಂಗ್ ಅನ್ನ ಹಾಡಿದಂತಹ ಜೋಗಿ ಸುನೀತಾ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಫ್ಯಾಂಟಾಸ್ಟಿಕ್ ಸಾಂಗ್. ಹಾಗೇನೆ ಗುರು ಕಿರಣ್ ಅವ್ರಿಗೂ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಜೂರಿ ಸ್ಕೋರ್ಸ್ ಕೊಡಿ ಪ್ಲೀಸ್. ಟೋಟಲ್ ಪರ್ಸೆಂಟೇಜ್ 94.3. ಥ್ಯಾಂಕ್ ಯು ಸರ್. How nice. ಭಾಸ್ಕರ್ ರಾವ್ ಸರ್, ಪೊಲೀಸ್ ಕಮಿಷನರ್ ಬೆಂಗಳೂರು ನಗರ. ಇವರು ನಮ್ಮ ಕಾರ್ಯಕ್ರಮ ನೋಡಿ ಅದರಲ್ಲೂ ಅವ್ರು ಹೇಳಿದ್ರಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸುಬ್ರಹ್ಮಣಿ ಅಂತ ಹೇಳಿ, ಆ ಪದ ಹೇಳ್ಬೇಕಾರೆ, ಆ ವಾಕ್ಯ ಹೇಳ್ಬೇಕಾರೆ ಅವ್ರ ಕಣ್ಣುಗಳಲ್ಲಿ ಒಂದು ಎಂತ ಹೆಮ್ಮೆ ಕಾಣಿಸ್ತಾ ಇತ್ತು. ಹೇಗನ್ಸ್ತು? ತುಂಬ ಸಂತೋಷ ಆಯ್ತು ಮೇಡಮ್. ನಮ್ಮ ಕಮಿಷನರ್ ಸಾಹೇಬ್ರು ಅಂದ್ರೆ ನಮಗೆ ಒಂಥರ ಕೃಷ್ಣದೇವರಾಯ ಇದ್ದಂಗೆ. ಕಲೆಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ನಮ್ಮ ಸಾಹೇಬರು. ತುಂಬ ಒಳ್ಳೆ ಸಾಹೇಬರು ಸರ್. ಅವ್ರನ್ನ ಸಿಕ್ಕಿದ್ದು ನಮಗೆ ಕಮಿಷನರ್ ಆಗಿ ಸಿಕ್ಕಿದ್ದು ನಮ್ಮ ಭಾಗ್ಯ. ಇಲ್ಲಿ ಸತ್ಯ ಮತ್ತು ಸಂಗೀತ ಅಷ್ಟಕ್ಕೆ ಕೆಲಸ. ನೀನು ಅದರಿಂದ ಹೋಗಲಿಕ್ಕೆ ನಿನ್ನಿಂದೆ ಓಡಿ ಬರುತ್ತೆ ಈ ಥರ. ಅವರು ಇಡೀ ಪೊಲೀಸ್ ಇಲಾಖೆಗೆ ಹೆಡ್. ಅವರದು ಈ ನಗರ ರಕ್ಷಣೆಯ ಜವಾಬ್ದಾರಿ. ಆ ನಗರ ರಕ್ಷಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ನ ಪ್ರತಿಭೆಯನ್ನು ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಇದೆಯಲ್ಲ, ಅದು ಬಹಳ ದೊಡ್ಡದು. ಈಸ್ ಕಾಲ್ಡ್ ರಿಯಲ್ ಕಲ್ಚರ್ಡ್ ಪೊಲೀಸ್ ಕಮಿಷನರ್. ಲವ್ಲಿ. ಥ್ಯಾಂಕ್ ಯು ಮಹಾಗುರುಗಳೇ. ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದ ಪರವಾಗಿ, ವೇದಿಕೆಯ ಪರವಾಗಿ ಭಾಸ್ಕರ್ ರಾವ್ ಸರ್ ಅವರಿಗೆ ತುಂಬ ಹೃದಯದ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮುಂದೊಂದು ದಿನ ಸುಬ್ರಹ್ಮಣ್ಯ ಸರ್ ಹಾಡ್ಬೇಕಾರೆ ನಮ್ಮ ಭಾಸ್ಕರ್ ರಾವ್ ಸರ್ ಅವರು ಕಾರ್ಯಕ್ರಮದಲ್ಲಿದ್ದು ನೀವು ಹಾಡೋದನ್ನ ಹಾಗೇ ಲೈವಲ್ಲಿ ನೋಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಸೊ ಆ ದಿನ ಬೇಗ ಬರಲಿ. ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.